ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಈ ಮೀಡಿಯಾ ವಾಚ್ನಲ್ಲಿ ಕಳೆದ 2-3 ದಿನಗಳಿಂದ ಹೊಸ ವಾಹಿನಿಯ ನನ್ನ ಕನಸನ್ನು ನಾನು ತಮಗೆ ತಲುಪಿಸುವ ಯತ್ನವನ್ನು ಮಾಡ್ತಾಯಿದ್ದೀನಿ. ನಾನು ಹೊಸ ವಾಹಿನಿಯನ್ನು ಮಾಡ್ತೀನಿ. ಆ ವಾಹಿನಿ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ಕಳೆದ 2-3 ದಿನಗಳಿಂದ ಹೇಳ್ತಾ ಇದ್ದೀನಿ. ಬುದ್ಧ, ಬಸವ, ಅಂಬೇಡ್ಕರ್ ತತ್ವದ ಆಧಾರದ ಮೇಲೆ ಈ ವಾಹಿನಿ ಇರುತ್ತೆ. ಅದೇ ನಮ್ಮ ತಾತ್ವಿಕತೆ ಅನ್ನುವ ಮಾತನ್ನು ತಮಗೆ ಹೇಳಿದ್ದೀನಿ. ಸೊ ಇದಕ್ಕೆ ಹಲವು ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇವೆ. ತುಂಬ ಜನ ತುಂಬ ಪ್ರೀತಿಯಿಂದ ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತಲೂ ಹೇಳ್ತಿದ್ದಾರೆ. ಹಾಗೆಯೇ ಹಲವರು, ಎಸ್ಪೆಷಲಿ ಕೂಲಿ ಕಾರ್ಮಿಕರಾದವರು ಕೂಡ ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿದ್ದು ಇದು ನನಗೆ ಹೊಸ ಶಕ್ತಿಯನ್ನು, ಹೊಸ ಹುಮ್ಮಸ್ಸನ್ನು ಕೊಟ್ಟಿದೆ. ಇನ್ನು ಕೆಲವರು ಇನ್ನೊಂದು ರೀತಿ ಮಾತನಾಡ್ತಿದ್ದಾರೆ. ಕೆಲವರ ಪ್ರತಿಕ್ರಿಯೆಗಳನ್ನ ನೋಡಿದೆ. ಯಾರ್ದೋ ಕಳ್ಳಹಣ ಇದೆ, ಅದನ್ನ ವೈಟ್ ಮಾಡೋದಕ್ಕೆ ಈ ರೀತಿ ಎಲ್ಲ ಮಾಡಲಾಗ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾರೆ. ನನಗೆ ನಗು ಬರ್ತಾ ಇದೆ ಇಂಥ ಮಾತುಗಳನ್ನು ಕೇಳಿ. ಅಂತಹ ದಂಧೆ ಮಾಡೋದಿದ್ದರೆ ನಾನು ವಾಹಿನಿಯನ್ನು ಮಾಡಬೇಕಾಗಿರಲಿಲ್ಲ. ಇನ್ನು ಕೆಲವರು ಕೇಳಿದ್ರು, ಇಷ್ಟು ವಾಹಿನಿಗಳಿದೆಯಲ್ಲ, ನಿಮಗೆ ಯಾಕೆ ವಾಹಿನಿ ಬೇಕು ಅಂತ. ಇನ್ನೊಂದು ವಾಹಿನಿಯನ್ನು ಯಾಕೆ ನೀವು ಮಾಡ್ತಿದ್ದೀರಿ? ಈ ಪ್ರಶ್ನೆಗೆ ಉತ್ತರ ಕೊಡುವಾಗ ನನಗೆ ನೆನಪಾಗಿದ್ದು ಓಶೋ ಹೇಳಿರುವ ಒಂದು ಕಥೆ. ಓಶೋ ಅವರು ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಹಲವು ಪ್ರವಚನಗಳನ್ನು ಮಾಡಿ ಧ್ಯಾನ ಹೇಗೆ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಅವರು ಹೇಳಿದ ಒಂದು ಕಥೆ. ಈ ಕಥೆ ಹೆಚ್ಚು ನನಗೆ ಗಾಢವಾಗಿ ತಡ್ತಾ ಇರೋದು ಆ ಕಥೆಯ ತಾತ್ಪರ್ಯ ಇದೆಯಲ್ಲ, ಅದೇ ಪ್ರಾಯಶಃ ನಾವು ವಾಹಿನಿಯನ್ನು ಮಾಡಬೇಕಾದ ಕೆಲಸ ಅಂತ ಅನಿಸುತ್ತೆ. ಆ ಕಥೆಯನ್ನು ನಿಮಗೆ ಹೇಳ್ತೀನಿ. ಇದು ಓಶೋ ಅವರ ಕಥೆ, ಓಶೋ ಅವರು ಹೇಳಿದ ಕಥೆ ತಮ್ಮ ಪ್ರವಚನದಲ್ಲಿ. ಅದನ್ನು ನಾನು ತಲುಪಿಸ್ತಾ ಇದ್ದೀನಿ. ಅದು ಹೆಚ್ಚು ಆ್ಯಪ್ಟ್ ಆಗಿದೆ ಅನ್ನುವ ಕಾರಣಕ್ಕಾಗಿ. ಏನೋ ಮರುಭೂಮಿಯಲ್ಲಿ ಒಂದು ದಿನ ಒಬ್ಬ ವ್ಯಕ್ತಿ ಪ್ರಯಾಣಕ್ಕೆ ಹೊರಟನಂತೆ. ಮರುಭೂಮಿ ಪ್ರದೇಶ ಗೊತ್ತಲ್ವ, ಮರಳುಗಳು, ಎಲ್ಲೂ ಓಯಾಸಿಸ್ ಸಿಕ್ಕರೆ ಹೋಗಿ ಇದ್ದಿದ್ರಿಲ್ಲ. ಆಗ ಅವನ ಜೊತೆ ಒಬ್ಬ ಕುರುಡ ತಾನು ಬರ್ತೀನಿ ಅಂತ. ಆಯಿತು, ಒಂದು ಜೊತೆ ಆಯಿತು ಅಂತ ಅಂದುಕೊಂಡ ಇವನು. ಅವನನ್ನು ಕರೆದುಕೊಂಡ, ಇಬ್ಬರು ಹೊರಟರು. ಆಗ ಅದು ಚಳಿಗಾಲ ಆಗಿತ್ತು, ಅಪಾರವಾದ ಚಳಿ. ಕಣ್ಣಿರುವವನು ಮುಂದೆ ಹೆಜ್ಜೆ ಹಾಕ್ತಿದ್ದ, ಕುರುಡ ಅವನ ಪಕ್ಕದಲ್ಲಿ ಇದ್ದ. ಕುರುಡ ಕೈಯಲ್ಲಿ ಒಂದು ದೊಣ್ಣೆ ಇತ್ತು. ಆ ದೊಣ್ಣೆಯನ್ನು ಅವನು ಆ ಕಡೆ ಈ ಕಡೆ ಬೀಸುವುದಕ್ಕೆ ಮತ್ತು ನೆಲ ಊರಿಕೊಂಡು ನಡೆಯುವುದಕ್ಕೆ ಅದೊಂದು ಊರುಗೋಲು ಅಂತ ಬಳಸ್ತಾ ಇದ್ದ. ಹಾಗೆ ಇಬ್ಬರು ನಡೀತಾ ನಡೀತಾ ಹೋಗ್ತಾ ಇದ್ದರು. ಅವರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿತ್ತೋ ಇಲ್ಲವೋ ಗೊತ್ತಿಲ್ಲ, ನಡೀತಾ ಇತ್ತು. ಅವರ ನಡಿಗೆ ಬಹಳ ಮುಖ್ಯವಾದದ್ದು. ನಡೀತಾ ಇದ್ದರು. ಅದು ನಡಿಗೆ ಬಗ್ಗೆ ಇನ್ನೊಂದು ದಿವಸ ಮಾತಾಡೋಣ. ಸೊ ಅವರು ಹೋಗಿ ಸಂಜೆಯ ಹೊತ್ತಿಗೆ ಒಂದು ಪ್ರದೇಶವನ್ನು ತಲುಪಿದ್ರು. ರಾತ್ರಿ ಅಲ್ಲಿಯೇ ಕಳೆಯೋಣ ಅಂತ ತೀರ್ಮಾನ ಮಾಡಿದ್ರು. ಚಳಿ ಇನ್ನಷ್ಟು ಜಾಸ್ತಿ ಆಯಿತು. ಏನಂತಂದರೆ ರಕ್ತ ಹೆಪ್ಪಗೊಟ್ಟುವ ಚಳಿ, ರಕ್ತ ಪರಿಚಲನೆ ನಿಲ್ಲುವ ಚಳಿ. ಸೊ ಅಂಥ ಸಂದರ್ಭದಲ್ಲೇ ಇವರು ತಾವು ತಂದಿದ್ದ ಬಟ್ಟೆಗಳನ್ನೆಲ್ಲ ತೆಗೆದು ಉಲ್ಲನ್ ಬಟ್ಟೆಗಳನ್ನೆಲ್ಲ ಹಾಕಿ ಚಳಿಯನ್ನು ತಡ್ಕೊಳ್ಳೋ ಯತ್ನ ಮಾಡಿದ್ರು. ಇಬ್ಬರು ಹಾಗೆ ಅಲ್ಲಿ ನಿದ್ರೆ ಮಾಡಿದ್ರು. ಕುರುಡ ಯಾವಾಗಲೂ ಬೆಳಗ್ಗೆ ಬೇಗ ಹೇಳ್ತಾ ಇದ್ದ. ಮರುದಿನ ಬೆಳಗ್ಗೆ 4 ಗಂಟೆ ಹೊತ್ತಿಗೆ ಕುರುಡ ಎಚ್ಚರ ಆಯಿತು. ಎಚ್ಚರ ಆದವನು ಅಲ್ಲಿ ಇಲ್ಲಿ ತನ್ನ ಊರುಗೋಲಿತ್ತಲ್ಲ ಅದಕ್ಕಾಗಿ ಹುಡುಕತೊಡಗಿದ. ಕಣ್ಣು ಕಾಣ್ತಾ ಇರಲಿಲ್ಲ. ಕೈ ಹಾಕೋದು ಹುಡುಕ್ತಾ ಹೋಗೋದು, ಎಲ್ಲಿಟ್ಬಿಟ್ಟಿದ್ದೀನಿ ಅಂತ. ರಾತ್ರಿ ನಿದ್ರೆ ಬಂದಿತ್ತು, ಮಲಗಿಬಿಟ್ಟಿದ್ದ. ಸೊ ಊರುಗೋಲಿಗಾಗಿ ಹುಡುಕ್ತಾ ಇದ್ದ. ತಕ್ಷಣ ಅವನಿಗೊಂದು ಊರುಗೋಲು ಸಿಕ್ತು. ಅದು ತುಂಬ ನುಣ್ಣನೆಯ ಊರುಗೋಲಾಗಿತ್ತು. ಯಾರೋ ಹೇಳಿ ಕೆತ್ತಿ ಮಾಡಿಸಿದ ಹಾಗೆ, ಅದಕ್ಕೊಂದು ಎಣ್ಣೆ ಹಚ್ಚಿ ಸಿದ್ಧಗೊಳಿಸಿದ ಹಾಗೆ. ಆ ಊರುಗೋಲನ್ನು ಅವನು ಹಿಡಿದುಕೊಂಡ ತಕ್ಷಣ ಅದರ ಸ್ಪರ್ಶವೇ ಅವನಿಗೆ ಹೆಚ್ಚು ಸುಖವನ್ನು, ಸಂತೋಷವನ್ನು ಕೊಡ್ತು. ಆತ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದಂತೆ. ದೇವರೇ, ನಿನಗೂ ನನ್ನ ಮೇಲೆ ಕರುಣೆ ಬಂತಲ್ಲ. ನನ್ನ ಊರುಗೋಲು ಅಷ್ಟು ಚೆನ್ನಾಗಿರಲಿಲ್ಲ, ಅದು ಒರಟಾಗಿತ್ತು. ಸೊ ಹಿಡಿದುಕೊಂಡು ನಡಿಬೇಕಾದ್ರೆ ಕೈಗೆ ಅಲ್ಲಲ್ಲಿ ಒತ್ತುತ್ತಾ ಇತ್ತು.
ಸೊ ಅಂಥ ಸ್ಥಿತಿಯಲ್ಲಿ ನನಗೆ ನೀನು ಇಷ್ಟು ನಯಸ್ಸಾದ ಒಂದು ಊರುಗೋಲಿಯನ್ನು ಕೊಟ್ಟಿಯಲ್ಲ, ನೀನೆಂತಹ ಕರುಣಾಳು ಅಂದ್ರಂತೆ ಕುರುಡ. ನೋಡಿ, ಕುರುಡನಾದರೂ ಆತ ದೇವರನ್ನು ದೂಷಿಸಲಿಲ್ಲ, ನನಗೆ ಕಣ್ಣನ್ನು ಯಾಕೆ ಕೊಡಲಿಲ್ಲ ಅಂತ ಕೇಳಲಿಲ್ಲ. ಅವನು ಊರುಗೋಲು ಕೊಟ್ಟ ದೇವರಿಗೆ ಅವನು ಕೃತಜ್ಞತೆಯನ್ನು ಸಲ್ಲಿಸಿದಂತೆ. ಸೊ ಅದೇ ಊರುಗೋಲನ್ನು ಹಿಡಿದು ಆತ ತನ್ನ ಜೊತೆಗೆ ಬಂದಿದ್ದ ಕಣ್ಣಿರುವವನ ಬಡದಂತೆ ಬೆನ್ನ ಮೇಲೆ ಹೊಡೆದಂತೆ, ಏಳೆಯ ಬೆಳಗಾಯ್ತು, ಎಷ್ಟೊತ್ತು ಮಲಗ್ತೀಯ ಅಂತ. ಸೊ ಇವನು 4 ಗಂಟೆಗೆ ಎದ್ದು ಬಿಡ್ತಾನೆ ಅಂದರೆ ಅವನು ಹೇಳ್ಬೇಕು ಅಂತಿಲ್ವಲ್ಲ, ಅವನು ಸ್ವಲ್ಪ ಸೂರ್ಯವಂಶಿ ಅಂತ ಸೂರ್ಯವಂಶಿ ಅಂದರೆ ಸೂರ್ಯ ಎದ್ದ ಮೇಲೆ ಹೇಳಂತವನು. ಓಕೆ, ಇವನದ್ರಲ್ಲಿ ಹೊಡೆದ ಆತ ಸ್ವಲ್ಪ ಹೋದ್ಮೇಲೆ ಎಚ್ಚರಗೊಂಡಂತೆ ಬೆಳಗಾಗ್ತಾ ಇತ್ತು. ಸೊ 4:30-5 ಗಂಟೆಗೆ ಯೂಶ್ವಲಿ ಮರುಭೂಮಿಗಳಲ್ಲೆಲ್ಲ ಸೂರ್ಯೋದಯ ಆಗಿಬಿಡುತ್ತೆ, ನಮ್ಮ ಹಿಮಾಲಯದ ಹಾಗೆ. ಸೊ ತಕ್ಷಣ ಎದ್ದ, ನೋಡಿದ ಕಣ ಅವನಿಗೆ ಶಾಕ್, ಆಘಾತ ಆಗೋದಿತ್ತು. ಅವನ ಕೈಯಲ್ಲಿರೋದನ್ನು ನೋಡಿ, ಏನು ಇದು ನೀನು ಕೈಲಿ ಏನು ಹಿಡ್ಕೊಂಡಿದ್ಯಾ ಗೊತ್ತೇನೋ ನಿನಗೆ ಅಂತ ಅಂದಂತೆ. ಅದು ಹಾವು ಕಣಯ್ಯ, ಚಳಿಗೆ ಮರಗಟ್ಟು ಹೋಗ್ಬಿಟ್ಟಿದೆ ಅದು, ಅದಕ್ಕೇನಾದರೂ ಸ್ವಲ್ಪ ಜೀವ ಬಂತು ಅಂತ ಅಂದರೆ ನಿನ್ನ ಕಚ್ಚಿ ಕೊಂದುಬಿಡುತ್ತೆ ಮಾರಾಯ ಅಂದನಂತೆ. ಕುರುಡ ಆ ಮಾತು ಕೇಳಿಸ್ಕೊಂಡು ಹೇಳಿದಂತೆ, ನಿನಗೆ ತಲೆ ಕೆಟ್ಟಿದೆ, ಇದು ಹಾವಲ್ಲ, ಇದು ನನಗೆ ದೇವರು ಕೊಟ್ಟ ಊರುಗೋಲು, ತುಂಬ ಸುಂದರವಾದ ಊರುಗೋಲು, ತುಂಬ ನಯಸ್ಸಾದ ಊರುಗೋಲು. ದೇವರು ನನ್ನನ್ನು ನಂಬಿ ನನ್ನ ಮೇಲೆ ಪ್ರೀತಿಯಿಂದ ಊರುಗೋಲು ಕೊಟ್ಟಿದ್ದಾನೆ, ಅದಕ್ಕೆ ನಿನಗೆ ಹೊಟ್ಟೆಲಿ ಉರಿ, ನಿನಗೆ ಈರ್ಷ್ಯೆ, ನಿನಗೆ ಮತ್ಸರ, ಆ ಕಾರಣಕ್ಕೆ ಹೀಗೆ ಹೇಳ್ತೀಯ ಅನ್ನಂತೆ. ಕಣ್ಣಿದ್ದವನು ಹೇಳ್ದ, ಇಲ್ಲ ಮರಯ, ನಿನ್ನ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ, ಇದು ಊರುಗೋಲಲ್ಲ ಹಾವು. ಹೀಗೆ ಮಾತು ನಡೀತು, ಜಗಳ ಆಯಿತು. ಜಗಳ ಇದಕ್ಕೆ ಹೋಯ್ತು, ಯಾಕಂದರೆ ಇಬ್ಬರಿಗೂ ತಮ್ಮದು ಸತ್ಯ ಅನ್ನುವ ನಂಬಿಕೆ. ಕಣ್ಣಿರುವವನಿಗೂ ತಾನು ಕಂಡಿದ್ದೇ ಸತ್ಯ, ಕಣ್ಣಿಲ್ಲದ ಕುರುಡವನಿಗೆ ತಾನು ಅನುಭವಿಸಿದ್ದೇ ಸತ್ಯ, ತನ್ನ ಅಂತಶ್ಚಕ್ಷು ಏನು ಹೇಳುತ್ತೆ ಅನ್ನೋದು ಸತ್ಯ ಅವನು ಹೇಳಿದ. ಜಗಳ ಜಾಸ್ತಿ ಆಯಿತು, ಇಬ್ಬರು ಜೊತೆಯಾಗಿ ಹೋಗಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದರು. ಆತ ಸಿಟ್ಟಿನಿಂದ ಕುರುಡ ಅದೇ ಊರುಗೋಲನ್ನು ಊರಿಕೊಂಡು ಮುಂದಕ್ಕೆ ನಡೆದುಬಿಟ್ಟ. ಕಣ್ಣಿರುವವನು ನೋಡ್ತಾ ಇದ್ದ, ಏನಯ್ಯ ಇವನು ಯಾವ ಸ್ಥಿತಿಗೆ ಸಿಕ್ಕಾಕೊಂಡ ಇವನು ಅಂತ. ಅಲ್ಲಿಂದನೇ ಕೂಗ್ದ, ಹೇಳ್ದ, ಬೇಡ ಕಣಯ್ಯ, ಹಾವನ್ನು ಕೋಲು ಅಂತ ಹಿಡ್ಕೊಬಿಟ್ಟಿದೀಯ ಅಂತ. ಸ್ವಲ್ಪ ಮುಂದೆ ಹೋಗುವ ಹೊತ್ತಿಗೆ ಸೂರ್ಯನ ಬೆಳಗಿನ ಕಿರಣಗಳಿವೆಯಲ್ಲ, ಅದು ಬೀಳತೊಡಗಿತ್ತು. ಅದು ಆ ಮರಳ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗ್ತಿತ್ತು. ಹಾಗೆಯೇ ಆ ಸೂರ್ಯಕಿರಣ ಇವನು ಕೋಲು ಅಂತ ಹಿಡಿದಿರುವ ಹಾವಿನ ಮೇಲೂ ಬೀಳ್ತಾ ಇತ್ತು. ಆ ಬೆಚ್ಚನೆಯ ಸೂರ್ಯಕಿರಣಕ್ಕೆ ಸ್ವಲ್ಪ ಹೊತ್ತಿಗೆ ಹಾವಿನಲ್ಲಿ ರಕ್ತ ಸಂಚಾರ ಪ್ರಾರಂಭ ಆಯಿತು. ಹಾವು ಹಾಗೆಯೇ ಮೈ ಕುಡಿದುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಕುರುಡನಿಗೆ ಕಾಣಿಸಿರಲಿಲ್ಲ, ಬಿಸಿಯಾದಂತೆ ಅನಿಸ್ತಿತ್ತು, ಯಾಕಂದರೆ ಹಾವು ತನ್ನ ಈ ರೀತಿಯ ಮರಗಟ್ಟು ಹೋಗಿತ್ತಲ್ಲ, ಅದರಿಂದ ಹೊರಗಡೆ ಬರ್ತಿತ್ತು, ಆದರೆ ಕಾಣ್ತಿರಲಿಲ್ಲ. ಸ್ವಲ್ಪ ಹೊತ್ತಿಗೆ ಎಚ್ಚರಗೊಂಡಂಥ ಹಾವು ಹಾಗೆಯೇ ಆ ಕುರುಡನಿಗೆ ಕೈ ಮೇಲೆ ಕಚ್ಚಿಬಿಡ್ತು. ಆತ ಸುನೀಗ್ದ. ಈ ಕಥೆಯನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಈಗ ನಮ್ಮ ಮುಂದಿರುವ ಜವಾಬ್ದಾರಿ ಏನಿದೆ, ಕುರುಡರಿಗೆ ಹಾವು ಇದು ಅಂತ ಏನು ಕನ್ವಿನ್ಸ್ ಮಾಡಬೇಕಾದ ಜವಾಬ್ದಾರಿಯಿಂದ ನಾವು ಈ ವಾಹಿನಿಯನ್ನು ಮಾಡ್ತಿದ್ದೀವಿ. ಯಾಕೆಂದರೆ ಈ ನೈಸ್ಸಾದ ಹಾವಿದೆಯಲ್ಲ, ಅದನ್ನು ಊರುಗೋಲು ಅಂತ ನಮ್ಮ ಕನ್ನಡ ನಾಡಿನ ಜನ ನಂಬಿದ್ದಾರೆ. ವಾಹಿನಿಗಳು, ಮಾಧ್ಯಮಗಳು ಅದನ್ನೇ ಹೇಳ್ತವೆ, ನೀನು ಕೈಯಲ್ಲಿ ಹಿಡಿದಿರೋದು ತುಂಬ ನುಣ್ಣನೆಯ ಊರುಗೋಲು ಅಂತ. ಅದು ಊರುಗೋಲು ಅಲ್ಲ, ಅದು ಹಾವು ಅಂತ ಹೇಳಬೇಕಾಗಿದೆ. ಆ ಜವಾಬ್ದಾರಿ ಇದೆ ನಮ್ಗೆ ಗೊತ್ತು. ನಾನು ಹೇಳಿದ ಓಶೋ ಅವರ ಕಥೆಯಲ್ಲಿ ಕಣ್ಣಿರುವವನಿಗೆ ಕಣ್ಣಿಲ್ಲದವನನ್ನು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಆದರೆ ನಾವು ವಾಹಿನಿಯನ್ನು ಮಾಡುವುದು ಏನಿದೆ, ಅದರ ಉದ್ದೇಶ ಇದನ್ನು ಕನ್ವಿನ್ಸ್ ಮಾಡುವುದಾಗಿದೆ, ಹೇಳುವುದಾಗಿದೆ, ತಿಳುವಳಿಕೆ ನೀಡಲಾಗಿದೆ. ಯಾಕೆಂದರೆ ಯಾವತ್ತೂ ಕೂಡ ಮರಗೆಟ್ಟಿದ ಹಾವನ್ನು ಹಿಡಿದವರಿದಾರಲ್ಲ, ಅವರು ಆ ಒಂದು ನೈಸ್ಸಾಗಿರುವ ಹಾವನ್ನು ಹಿಡಿದುಕೊಂಡು ಇಲ್ಲ ಇದು ಊರುಗೋಲು ಅಂತ ನಂಬಿದ್ದಾರೆ. ಅವರಿಗೆ ಕನ್ವಿನ್ಸ್ ಮಾಡಬೇಕು. ಆ ಕನ್ವಿನ್ಸ್ ಕೆಲಸವನ್ನು ನಾವು ಮಾಡ್ತೀವಿ ಅಂತ. ಈ ಕನ್ವಿನ್ಸ್ ಕೆಲಸವನ್ನು ಮಾಡುವಾಗ
ಅದನ್ನೇ ನಮಗೆ ದಾರಿದೀಪ ಆಗುವವರು ಬುದ್ಧ, ಬಸವ ಮತ್ತು ಅಂಬೇಡ್ಕರ್. ಅವರು ತೋರಿಸುವುದಿದೆಯಲ್ಲ, ಅದು ಬಹಳ ಬಹಳ ಮುಖ್ಯವಾದದ್ದು. ಬುದ್ಧನ ಜಾತಕ ಕಥೆಗಳು ಗೊತ್ತಿರ್ಬೋದು ನಿಮಗೆ. ಬುದ್ಧನ ಕುರಿತು ಹಲವಾರು ಕಥೆಗಳಿವೆ. ಬುದ್ಧ ಸತ್ಯವನ್ನು ಒಂದು ತಿಳಿಸ್ಕೊಟ್ಟ ರೀತಿ ಇದೆಯಲ್ಲ, ಅದಕ್ಕೆ ಎಲ್ಲರಿಗೂ ಪಾಪ್ಯುಲರ್ ಆಗಿರುವ ಸಾವಿಲ್ಲದ ಮನೆಯ ಇದನ್ನು ತನ್ನಿ ಅಂತ ಹೇಳಿದ ಒಂದು ಕತೆ ಪಾಪ್ಯುಲರ್ ಆಗಿದೆ. ಹಾಗೆ ಹಲವು ಕಥೆಗಳಿವೆ. ಬುದ್ಧ ಹಲವರನ್ನು ಪರಿವರ್ತಿಸಿದ. ಬುದ್ಧನ ಎದುರುಗಡೆ ಬಂದರೆ ಎಂಥ ಕಟುಕ ಕೂಡ ತನ್ನ ಒಳಗಡೆ ಹಿಂಸಾ ಪ್ರವೃತ್ತಿಯನ್ನು ಬಿಟ್ಟುಬಿಡ್ತಿದ್ದಂತೆ. ಬುದ್ಧನಿಗೆ ಆ ರೀತಿಯ ಬದಲಾವಣೆ, ವ್ಯಕ್ತಿಗತ ಬದಲಾವಣೆಯ ಶಕ್ತಿ ಇತ್ತು. ಅದರಂತೆ ಬಸವಣ್ಣನಿಗೆ ಸಾಮಾಜಿಕ ಬದಲಾವಣೆಯ ಶಕ್ತಿ ಇತ್ತು, ಸಮಾಜವನ್ನು ಬದಲಿಸುವ ಶಕ್ತಿ ಇತ್ತು. ಆ ಕಾರಣಕ್ಕೆ ಬಸವಣ್ಣವರ ಹೋರಾಟದ ವಿರುದ್ಧ ವೈದಿಕರು ಎದ್ದು ನಿಂತರು. ಅವರಿಗೆ ಭಯ ಇತ್ತು, ಬಸವಣ್ಣನ ಬಗ್ಗೆ ಭಯ ಇತ್ತು. ಈ ಜಾತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶಪಡಿಸ್ಬಿಡ್ತಾರೆ ಅನ್ನೋ ಕಾರಣಕ್ಕೆ. ಆ ಭಯ ನಂತರ ಯಾವ ಸ್ಥಿತಿಯನ್ನು ತಲುಪ್ತು ಅನ್ನೋದು ನಮಗೆ ಗೊತ್ತಿದೆ. ಸೊ ಬಿಜ್ಜಳನ ಹತ್ತಿರ ಎಲ್ಲ ಈ ವೈದಿಕರು ಹೋಗಿ ದೂರು ಹೇಳಿ ಬಸವಣ್ಣ ನಂತರ ಲಿಂಗೈಕ್ಯನಾದದ್ದು ಕತೆ ಇದೆ. ಅದೇ ರೀತಿ ಅಂಬೇಡ್ಕರ್ ಕೂಡ. ಅಂಬೇಡ್ಕರ್ ಸತ್ಯದ ಪ್ರತಿಪಾದಕರಾಗಿದ್ದರು. ಈ ಸಮಾಜವನ್ನು ಅವರು ಅರ್ಥ ಮಾಡಿಕೊಂಡ ಬಗೆ. ಗಾಂಧಿ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದರು, ಆದರೆ ಅದು ಗಾಂಧಿ ಅರ್ಥ ಮಾಡಿಕೊಂಡಿದ್ದು ಮೂರನೇವರಾಗಿ, ಆದರೆ ಅಂಬೇಡ್ಕರ್ ಅನುಭವಿಸಿದರು. ಆದ್ದರಿಂದ ದಲಿತರ ಒಂದು ಬಿಡುಗಡೆಯ ಪ್ರಶ್ನೆ ಅವರಿಗೆ ಬಹಳ ಮುಖ್ಯ ಆಗಿತ್ತು. ಹಾಗೆ ನೋಡಿದರೆ ನೀವು ಬುದ್ಧನ ನೋಡಿ, ಬಸವಣ್ಣ ನೋಡಿ, ಅಂಬೇಡ್ಕರ್ ನೋಡಿ, ಅವರ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಅಂದರೆ ಬಿಡುಗಡೆಯೇ ಆಗಿತ್ತು ಅಂತ. ಅವರು ಬಿಡುಗಡೆಯ ದಾರಿಯನ್ನು ತೋರಿಸ್ತಾ ಇದ್ದರು. ನಾವೀಗ ಬಿಡುಗಡೆಯ ದಾರಿಯನ್ನು ಹುಡುಕಬೇಕಾಗಿದೆ. ಈ ಸಮಾಜ ಜಾತೀಯತೆಯಿಂದ, ಕೋಮುವಾದದಿಂದ ಬಿಡುಗಡೆ ಹೊಂದಬೇಕಾಗಿದೆ, ಹಿಂಸೆಯಿಂದ ಬಿಡುಗಡೆ ಹೊಂದಬೇಕಾಗಿದೆ. ಹಾಗೆಯೇ ಅವರು ಕೈಯಲ್ಲಿ ಹಿಡಿದಿರುವ ಹಾವಿದೆಯಲ್ಲ, ಅದು ಹಾವು ಅಂತ ಕನ್ವಿನ್ಸ್ ಮಾಡಬೇಕಾದ ಅಗತ್ಯ ನಮ್ಮೆಲ್ಲರ ಮುಂದೆ ಇದೆ. ನಾವು ಆ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದೀವಿ. ನಾನು ಭಾಳ ಮುಖ್ಯವಾದ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದೀನಿ. ಈ ವಾಹಿನಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಸ್ನೇಹಿತರೆಲ್ಲ ಚರ್ಚೆ ಮಾಡ್ತಿದ್ದೀವಿ, ಮಾತನಾಡ್ತಿದ್ದೀವಿ. ನಮ್ಮ ಕೈಲಿ ಹಣ ಇಲ್ಲ, ನಮ್ಮ ಕೈಯಲ್ಲಿ ನಾನು ಅದನ್ನು ಇನ್ನೇನೋ ಹೇಳಿಬಿಟ್ಟು ಅದನ್ನು ವೈಭವೀಕರಿಸೋದು ನನಗಿಷ್ಟ ಇಲ್ಲ. ಆದರೆ ನಾವು ಕಟ್ತೀವಿ. ಆ ದೃಷ್ಟಿಯಿಂದ, ಯಾಕೆಂದರೆ ಯಾರೋ ಕೂಲಿ ಮಾಡುವವರು ಕಳಿಸಿಕೊಟ್ಟ 50 ರೂಪಾಯಿ, ತರಕಾರಿ ಮಾಡುವವರು ಕೊಟ್ಟ 500 ರೂಪಾಯಿ, ಇನ್ಯಾರೋ ಎಲ್ಲಿಂದನೋ ಪ್ರೀತಿಯಿಂದ ಕಳಿಸಿರುವ 1000 ರೂಪಾಯಿ, ಇದು ನಮ್ಮ ಈ ವಾಹಿನಿಯ ನೆಲಗಟ್ಟು ಅಂತ ನಂಬಿದ್ದೇನೆ. ಹಣ ಅಲ್ಲ, ಅದರ ಹಿಂದಿರುವ ಭಾವನೆ ಬಹಳ 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 ಮುಖ್ಯವಾದ್ದು. ಇಷ್ಟು ಪ್ರೀತಿಸುವ ಜನ ಇದ್ದಾರಲ್ಲ, ಇನ್ನೇನು ಬೇಕು ಜೀವನದಲ್ಲಿ? ನೀವು ಮಾಡಿ ನಾವಿದ್ದೇವೆ ಅಂತ ಬೆನ್ನು ತಟ್ಟೋರಿದಿರಲ್ಲ, ಇನ್ನೇನು ಬೇಕು ನಮಗೆ? ಕಟ್ಟುವುದಕ್ಕೆ ಬೇಕಾದ ಶಕ್ತಿಯನ್ನು ಈ ಜನ ತುಂಬ್ತಿದ್ದಾರಲ್ಲ, ಅದನ್ನು ಮೀರಿ ಇನ್ನೇನಿದೆ ನಮಗೆ? ಎಸ್, ನನಗೆ ಗೊತ್ತಿದೆ, ಕನ್ನಡ ನಾಡಿನ ಜನ ಇನ್ನಷ್ಟು ಜನ ನಮ್ಮ ಜೊತೆ ಕೈ ಜೋಡಿಸ್ತಾರೆ, ಬರ್ತಾರೆ, ಕಟ್ಟಿ ಅಂತಾರೆ. ಈಗೇನು ಯಾರು ಏನಯ್ಯ ಕ್ರೌಡ್ ಫಂಡಿಂಗ್ ಮಾಡಿ ಏನಯ್ಯ ಮಹಾನ್ ನೀ ವಾಹಿನಿ ಮಾಡ್ತೀಯಾ, ನಿನಗೆ ಮಾಡೋದು ಕೋಟಿ ಬೇಕು, ಸೊ ಎಲ್ಲಿ ದುಡ್ಡು ಕೊಡ್ತಾರೆ ಯಾರು ಅಂತ ನಗುವವರ ಮುಖದ ಮೇಲೆ ಹೊಡೆದ ಹಾಗೆ ಜನ ನನ್ನ ಜೊತೆ ಕೈ ಜೋಡಿಸ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಆ ವಿಶ್ವಾಸ ನನಗೆ ಬಂದಿದೆ. ಯಾಕೆಂದರೆ ಪ್ರತಿದಿನ ಕನಿಷ್ಠ ಒಂದು 10 ಜನ ಫೋನ್ ಮಾಡ್ತಿದ್ದಾರೆ. ಎಸ್, ನಾವು ನಿಮ್ಮ ಜೊತೆಗಿದ್ದೀವಿ ಅಂತಾರೆ. ಕೆಲವರು ತಾವು ದುಡಿದ ಹಣದಲ್ಲಿ ಒಂದು ಚೂರನ್ನು ನಮ್ಮ ಜೊತೆ ಕೊಟ್ಟು ನೀವು ಮುಂದುವರಿರಿ ಅಂತ ಹೇಳ್ತಿದ್ದಾರಲ್ಲ. ಸೊ ಅದು ನನ್ನ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಿದೆ ಅಂತ ನನಗೆ ಅನಿಸುತ್ತೆ. ನಾನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಜನ ಒಂದು ಹೊಸ ವಾಹಿನಿಗಾಗಿ ಕಾಯ್ತಾ ಇದ್ದಾರೆ. ಅದು ಬುದ್ಧನ ವಾಹಿನಿ, ಅದು ಬಸವನ ವಾಹಿನಿ, ಅದು ಅಂಬೇಡ್ಕರ್ ಅವರ ವಾಹಿನಿ, ಅದು ಸತ್ಯದ ವಾಹಿನಿ, ಅದು ಅಪ್ರಾಮಾಣಿಕತೆ ವಿರುದ್ಧ ಪ್ರಾಮಾಣಿಕತೆ ಜಯಿಸುವಂತೆ ಸಹಾಯ ಮಾಡಲು ಮುಂದಾಗುವ ವಾಹಿನಿ. ಅಂಥ ವಾಹಿನಿಯನ್ನು ಕಟ್ಟೋದಕ್ಕೆ ನಾವು ಮುಂದಾಗಿದ್ದೀವಿ. ನೀವು ಕೈ ಜೋಡಿಸಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನಾವು ಈ ವಾಹಿನಿಯನ್ನು ಕಟ್ತೀವಿ. ನಿಮ್ಮ ಈ ಜನರ ಮುಂದೆ ನಿಲ್ತೀವಿ ಮತ್ತು ಹಾವನ್ನು ಹಾವು ಅಂತ ತೋರಿಸಿಕೊಡುವ ಕೆಲಸ ನಡೆಯುತ್ತೆ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.
ನಮಸ್ಕಾರ.